ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ರೆ. ಮನುಷ್ಯ ನೆಮ್ಮದಿಯಾಗಿ ಬದುಕಲು ಇವೆರಡು ಬಹಳ ಮುಖ್ಯ. ನಾವು ಕೇವಲ ಒಂದು ರಾತ್ರಿ ಸರಿಯಾಗಿ ನಿದ್ರೆ ಮಾಡದಿದ್ದರೆ ಮರುದಿನ ತಲೆನೋವು, ಸುಸ್ತು ಮತ್ತು ಕಿರಿಕಿರಿ ಉಂಟಾಗುತ್ತದೆ. ಅಂತಹದರಲ್ಲಿ ಒಬ್ಬ ಮನುಷ್ಯ ಸತತವಾಗಿ 11 ದಿನಗಳ ಕಾಲ ನಿದ್ರೆಯೇ ಮಾಡದಿದ್ದರೆ ಏನಾಗಬಹುದು? 1940ರಲ್ಲಿ ರಷ್ಯಾದಲ್ಲಿ ನಡೆದ ಒಂದು ಭಯಾನಕ ಪ್ರಯೋಗವು ಇದಕ್ಕೆ ಉತ್ತರ ನೀಡಲು ಪ್ರಯತ್ನಿಸಿತು. ಅದೇ ದ ರಷ್ಯನ್ ಸ್ಲೀಪ್ ಎಕ್ಸ್ಪರಿಮೆಂಟ್. ಇದು ನಿಜವೇ ಅಥವಾ ಕೇವಲ ಕಟ್ಟುಕತೆಯೇ? ಆ ರಹಸ್ಯ ಕೋಣೆಯಲ್ಲಿ ಏನಾಯಿತು? ತಿಳಿಯೋಣ ಬನ್ನಿ. ಎರಡನೇ ಮಹಾಯುದ್ಧದ ನಂತರ ಸೋವಿಯತ್ ರಷ್ಯಾ ಮತ್ತು ಅಮೆರಿಕ ನಡುವೆ ಶೀತಲ ಸಮರ ನಡೆಯುತ್ತಿತ್ತು. ಆಗ ರಷ್ಯಾದ ವಿಜ್ಞಾನಿಗಳು ಒಂದು ವಿಚಿತ್ರ ಆಲೋಚನೆ ಮಾಡಿದರು. ಯುದ್ಧಭೂಮಿಯಲ್ಲಿ ಸೈನಿಕರು ನಿದ್ರೆಯೇ ಇಲ್ಲದೆ ಸತತವಾಗಿ ಹೋರಾಡುವಂತೆ ಮಾಡಲು ಸಾಧ್ಯವೇ? ಇದಕ್ಕಾಗಿ ಅವರು ನಿದ್ರೆಯನ್ನು ತಡೆಯುವ ಒಂದು ವಿಶೇಷ ಅನಿಲವನ್ನು ತಯಾರಿಸಿದರು. ಈ ಪ್ರಯೋಗಕ್ಕಾಗಿ 5 ಖೈದಿಗಳನ್ನು ಆಯ್ಕೆ ಮಾಡಲಾಯಿತು. ನೀವು 30 ದಿನಗಳ ಕಾಲ ನಿದ್ರೆ ಮಾಡದೆ ಬದುಕಿದರೆ ನಿಮ್ಮನ್ನು ಜೈಲಿನಿಂದ ಬಿಡುಗಡೆ ಮಾಡುತ್ತೇವೆ ಎಂಬ ಆಮಿಷ ಒಡ್ಡಲಾಯಿತು. ಮೊದಲ 5 ದಿನಗಳು ಸಾಮಾನ್ಯ ಸ್ಥಿತಿ. ಆ 5 ಖೈದಿಗಳನ್ನು ಗಾಳಿಯಾಡದ ಒಂದು ಮುಚ್ಚಿದ ಕೋಣೆಯಲ್ಲಿ ಇರಿಸಲಾಯಿತು. ಅವರಿಗೆ ಬೇಕಾದ ಆಹಾರ, ನೀರು ಮತ್ತು ಪುಸ್ತಕಗಳನ್ನು ನೀಡಲಾಯಿತು. ಮೊದಲ 5 ದಿನಗಳವರೆಗೆ ಎಲ್ಲವೂ ಸಾಮಾನ್ಯವಿತ್ತು. ಅವರು ತಮ್ಮ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುತ್ತಿದ್ದರು. ಆದರೆ 5ನೇ ದಿನದ ನಂತರ ಅವರ ಸಂಭಾಷಣೆಗಳು ನಿಂತು ಹೋದವು. ಅವರು ಮೈಕ್ರೋಫೋನ್ ಮುಂದೆ ಬಂದು ತಮ್ಮ ಸಹಚರರ ಬಗ್ಗೆ ವಿಚಿತ್ರವಾಗಿ ಪಿಸುಗುಟ್ಟಲು ಶುರು ಮಾಡಿದರು. 6ರಿಂದ 9ನೇ ದಿನ ಉನ್ಮಾದದ ಹಂತ. 9ನೇ ದಿನದ ಹೊತ್ತಿಗೆ ಪರಿಸ್ಥಿತಿ ವಿಕೋಪಕ್ಕೆ ಹೋಯಿತು. ಒಬ್ಬ ಖೈದಿ ಸತತವಾಗಿ 3 ಗಂಟೆಗಳ ಕಾಲ ಕಿರುಚಿದ. ಕಾರಣ ಅವನ ಧ್ವನಿ ಪೆಟ್ಟಿಗೆಯೇ ಒಡೆದು ಹೋಯಿತು. ಉಳಿದ ಖೈದಿಗಳು ಏನು ಮಾಡುತ್ತಿದ್ದರು ಗೊತ್ತಾ? ಅವರು ಪುಸ್ತಕದ ಪುಟಗಳನ್ನು ಹರಿದು ತಮ್ಮ ಮಲದಿಂದ ಕಿಟಕಿಗಳಿಗೆ ಅಂಟಿಸಿದರು. ಇದರಿಂದ ಹೊರಗಿರುವ ವಿಜ್ಞಾನಿಗಳಿಗೆ ಒಳಗೇನು ನಡೆಯುತ್ತಿದೆ ಎಂದು ತಿಳಿಯದಂತಾಯಿತು. ನಂತರ ಕೋಣೆಯಲ್ಲಿ ಸಂಪೂರ್ಣ ಮೌನ ಆವರಿಸಿತು. 10 ಮತ್ತು 11ನೇ ದಿನ ಭಯಾನಕ ದೃಶ್ಯ. 11ನೇ ದಿನದಂದು ವಿಜ್ಞಾನಿಗಳು ಕೋಣೆಯ ಬಾಗಿಲು ತೆರೆಯಲು ನಿರ್ಧರಿಸಿದರು. ಅವರು ಮೈಕ್ನಲ್ಲಿ ನಾವು ಬಾಗಿಲು ತೆರೆಯುತ್ತಿದ್ದೇವೆ, ಯಾರೂ ಹೊರಬರಲು ಪ್ರಯತ್ನಿಸಬೇಡಿ ಎಂದಾಗ ಒಳಗಿನಿಂದ ನಮಗೀಗ ಬಿಡುಗಡೆ ಬೇಡ ಎಂಬ ತಣ್ಣನೆಯ ಉತ್ತರ ಬಂದಿತು. ಬಾಗಿಲು ತೆರೆದಾಗ ಅಲ್ಲಿ ಕಂಡ ದೃಶ್ಯ ಮನುಕುಲವೇ ಬೆಚ್ಚ ಬೀಳುವಂತಿತ್ತು. ಒಬ್ಬ ಖೈದಿ ಮೃತಪಟ್ಟಿದ್ದ. ಉಳಿದವರು ತಮ್ಮದೇ ದೇಹದ ಮಾಂಸವನ್ನು ಕಿತ್ತು ತಿನ್ನುತ್ತಿದ್ದರು. ಅವರಿಗೆ ನಿದ್ರೆ ಮಾಡುವುದಕ್ಕಿಂತ ಆ ವಿಷಾನಿಲವನ್ನು ಸೇವಿಸುವುದೇ ಪ್ರಾಣಕ್ಕಿಂತ ಹೆಚ್ಚಾಗಿತ್ತು. ಪ್ರಯೋಗದ ಅಂತ್ಯ. ವಿಜ್ಞಾನಿಗಳು ಅವರನ್ನು ಆಸ್ಪತ್ರೆಗೆ ಸೇರಿಸಲು ಪ್ರಯತ್ನಿಸಿದರು. ಆದರೆ ಆ ಖೈದಿಗಳು ಅತಿಮಾನುಷ ಶಕ್ತಿಯಿಂದ ಹೋರಾಡಿದರು. ಅವರಿಗೆ ಅರಿವಳಿಕೆ ನೀಡಿದರೂ ಯಾವುದೇ ಪರಿಣಾಮ ಬೀರಲಿಲ್ಲ. ಒಬ್ಬೊಬ್ಬರಾಗಿ ಪ್ರಾಣ ಬಿಟ್ಟರು. ಸಾಯುವ ಮೊದಲು ಒಬ್ಬ ಖೈದಿ ಹೇಳಿದ ಮಾತು ಇಂದಿಗೂ ಇಂಟರ್ನೆಟ್ನಲ್ಲಿ ಸದ್ದು ಮಾಡುತ್ತಿದೆ. ನಾನು ನಿನ್ನೊಳಗಿರುವ ಹುಚ್ಚುತನ. ನಿದ್ರೆಯ ಮೂಲಕ ನೀನು ಅದನ್ನು ಹತ್ತಿಕ್ಕುತ್ತಿದ್ದೀಯಾ ಅಷ್ಟೇ. ಈ ಕಥೆ ಕೇಳಲು ತುಂಬಾ ಭಯಾನಕವಾಗಿದೆಯಲ್ಲವೇ? ಆದರೆ ಇಲ್ಲಿ ಗಮನಿಸಬೇಕಾದ ವಿಷಯವೆಂದರೆ ಇದು ನಿಜವಾದ ಘಟನೆಯಲ್ಲ. 2010ರಲ್ಲಿ ಕ್ರೀಪಿ ಪಾಸ್ತಾ ಎಂಬ ವೆಬ್ಸೈಟ್ನಲ್ಲಿ ಒಬ್ಬ ಲೇಖಕ ಬರೆದ ಕಲ್ಪಿತ ಕಥೆ ಇದು. ರಷ್ಯಾ ಸರ್ಕಾರ ಇಂತಹ ಪ್ರಯೋಗ ಮಾಡಿದ್ದಕ್ಕೆ ಯಾವುದೇ ಐತಿಹಾಸಿಕ ಪುರಾವೆಗಳಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಫೋಟೋಗಳು ಕೂಡ ಕೇವಲ ಹ್ಯಾಲೋವೀನ್ ಹಬ್ಬದ ಗೊಂಬೆಗಳ ಚಿತ್ರಗಳಾಗಿವೆ. ಕಥೆ ಕಲ್ಪಿತವಾಗಿರಬಹುದು, ಆದರೆ ನಿದ್ರೆ ಇಲ್ಲದಿದ್ದರೆ ಮನುಷ್ಯನ ಮೆದುಳು ವಿಕಾರವಾಗಿ ವರ್ತಿಸುತ್ತದೆ ಎಂಬುದು ವಿಜ್ಞಾನ ಸಾಬೀತುಪಡಿಸಿದೆ. ಆದ್ದರಿಂದ ಸರಿಯಾದ ಸಮಯಕ್ಕೆ ನಿದ್ರೆ ಮಾಡಿ ಆರೋಗ್ಯವಾಗಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.
ಇಂತಹ ಇನ್ನಷ್ಟು ಕುತೂಹಲಕಾರಿ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.